ಇಲ್ಲ ಅವಳೆ ಬಟ್ ಬಿಸಿ ಇದ್ದಾಳೆ ನನ್ನ ಹತ್ರನೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಪ್ರ್ಯಾಂಕ್ ಮಾಡಿರೋದು ಗೊತ್ತಾಗುತ್ತೆ ನಮ್ಮಮ್ಮ ಮೇಲೆ. ನಾವು ಮನೇಲಿರೋದ್ರಿಂದ ನಮ್ಮಮ್ಮ ಇಲ್ವಲ್ಲ, ಅದಕ್ಕೋಸ್ಕರ ನಾವೇ ರೈಸ್ ಮಾಡಿ, ನನಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ, ಹಾಗಾಗಿ ಟೊಮೆಟೊ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ನೀವು ಇದನ್ನೇ ಊಟ ಮಾಡ್ಕೊತೀರಿ, ಪೀಸಾಗಿ ಮಲ್ಕೊತೀರಿ. ಈಗ ಸ್ವಲ್ಪ ಪಾತ್ರೆ ತೊಳಿತೀರಿ. ಸೊ ಆ್ಯಸ್ ಯೂಶುವಲ್ ಅದು ಈ ವ್ಲಾಗ್ನ ನೀವು ನೋಡಿರ್ತೀರ, ಪ್ರ್ಯಾಂಕ್ ಮಾಡಿದ್ದೀನಿ. ಸೊ ಆ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೂ ಜಾಸ್ತಿ ಪ್ರ್ಯಾಂಕ್ ಮಾಡಬೇಕು ನಾನು ನಮ್ಮ ಮಮ್ಮಿ ಮೇಲೆ ಅಂತಿದ್ರೆ ಕಮೆಂಟ್ಸಲ್ಲಿ ಹೇಳಿ ಯಾವ ಥರ ಪ್ರ್ಯಾಂಕ್ ಮಾಡಲಿ ಅಂತ. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ನನ್ನ ಮೇಕಪ್ ಕೂಡ ಇಷ್ಟ ಆಗಿದೆ. ಹಾಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್. ನೀವು ಮರಿಬೇಡಿ, ನಾನು ಮರೆಯಲ್ಲ. ನಾನೇ ಗಂಡಿ ಮಾಡ್ಲಿ ಹಂಗೆ ಇತ್ತು ಮಾತಾಡಕ್ಕೆ. ಹೌದಾ, ಅದಕ್ಕೆ ಮಾತಾಡೋಣ ಅವಾಗಲೇ ನೀವು. ಹೌದಾ, ಫೋನ್ ಹಚ್ತೀನಿ ಅಂಕಲ್ ನಂಬರ್. ಅಂಕಲ್ ಮಾಡೋದ? ಅಂಕಲ್ಗೆ ಮಾಡಬೇಕಿತ್ತು. ಹೌದಾ ಹೌದು, ಎರಡು ಫೋನ್ ನೀವು ಮಾಡಿ, ಎರಡು ಎತ್ತಾ ಇಲ್ಲ. ಸರಿ ಹ್ಞೂ ಆಂಟಿ, ಐಫೋನ್ ಬರೇ ಇವಳೆಲ್ಲ ನೋಡಿ ಗೊತ್ತಿಲ್ವಲ್ಲ. ಮನೆಗೂ ಬಂದಿಲ್ಲ ಇನ್ನ. ಅಯ್ಯೋ ಆಂಟಿ, ನಾನು ಫೋನ್ ಮಾಡ್ತಾ ಇದ್ದೀನಿ. ನಾನು ಅವರಿಂದ ಮಾಡಿದಾಗ ಮೇಕಪ್ ಮಾಡ್ತಾ ಸುಮ್ಮನೆ ಆಮೇಲೆ ಬೈತಾಳೆ, ಟೆನ್ಷನ್ ಆಯ್ತದೆ ಅನ್ನೋ ಕಣ್ಣು ನಾನು ಸುಮ್ಮನೆ ಆಗೋದೆ. ಅಲ್ಲ ಆಮೇಲೆ ಮತ್ತೆ ಅವ್ರ ಜೊತೆ ಇರ್ಬೋದು ಅಂತ ಅನ್ಕೊಂಡೆ ನಾನು. ಸರಿ ತಡೀರಿ ಆಂಟಿ, ಒಂದು ನಿಮಿಷ ನಾನು ಮಾಡ್ತೀನಿ ಅಂತ. ನಂಬರ್ ಇದೆ ಅವಳಿಗೆ ಅಂತ ಕೇಳ್ತೀನಿ ತಡೀರಿ. ಸರಿ ಸರಿ, ಅವ್ನು ಫಸ್ಟ್ ಟೈಮ್ ಎತ್ಕೊಂಡ್ರೆ ಮಾತಾಡ್ಬೇಕು. ಸರಿ ಒಂದು ನಿಮಿಷ ತಡೀರಿ ಆಂಟಿ, ಮಾಡ್ತೀನಿ ಹಂಗಾರೆ. ಸೌಂಡ್ ಬರಲ್ಲ ಕಡೆ. ಇಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರೋದಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತು ಅಮೃತ ಇಲ್ಲ, ಅವಳ ಬದಲು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಮೃತನ್ ಚಾನಲ್ ಇಲ್ಲಿ. ಯೂಟ್ಯೂಬ್ ಚಾನಲ್ ಇಲ್ಲಿ ಯಾರೋ ಮಾತಾಡ್ತೀವಿ, ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದ್ರು. ಮಕ ಮುಚ್ಕೊಂತಾವಳೆ. ಸೊ ಗೈಸ್, ನಾವೆಲ್ಲ ಫ್ರೆಂಡ್ಸು. ಅವಳು ಮಾತಾಡ್ತೀನಿ ಅಂತ ಅಂತಿದ್ಲು, ಬಟ್ ಅವಳು ಮಾತಾಡ್ಲಿಲ್ಲ. ಇವಾಗ ಅಂತವ್ರನ್ನ ಮನ ಮರ್ಯಾದಿಲ್ಲ ಅಂತಂತಾರೆ. ಹಾ, ಇವ್ರಿದಾರಲ್ಲ, ಇದೇನೋ ಅಂತ ಇವಳು ಬಿಟ್ರೆ ನಮ್ ಗತಿ ಇಲ್ಲ, ನನ್ ಬಿಟ್ರೆ ಇವಳು ಗತಿ ಇಲ್ಲ. ಅಮೃತ ಅಂತೂ ವ್ಲಾಗ್ ಮಾಡಿ 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 ಮಾತಂತೂ ಸಕ್ಕದಾಗಿ ಕಲ್ತ್ಕೊಂಡಿದ್ದಾಳೆ ಗಾಯ್ಸ್. ಪೂಜೆ ಮಾತಾಡ್ತೀನಿ ಅಂದ್ರೆ ಪೂಜೆ ಮಾತೇ ಬರಲ್ಲ. ಒಂದೆರಡು ಮಾತಾಡ್ಬಿಡು ಪೂಜಾ, ಹೋಗ್ಲಿ. ನೀವಾಗಾದ್ರೂ ಆಗ್ತಾರೆ. ಸೊ
ನಮ್ಮನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂತಿದೀವಿ. ನನ್ನ ಹೆಸರು ಅನುಷಾ ಅಂತ. ಇವಳು ಆಬ್ವಿಯಸ್ಲಿ ನಿಮಗೆ ಗೊತ್ತು, ಅಮೃತ ಅಂತ. ಅವಳದೇ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತಗೊಳ್ತಿದ್ದೀನಿ. ಇವಳ ಹೆಸರು ಭಾನು ಅಂತ, ಅವಳು ಪೂಜಾ ಅಂತ. ಬಚ್ಚಿಟ್ಕೊಂಡು ಸೊ ಮಾತಾಡ್ತೀನಿ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾರು ಮಾತಾಡಕ್ ರೆಡಿ ಇಲ್ಲ, ಇವರೆಲ್ಲ ಶೈ ಪರ್ಸನ್. ಮಾಡಲ್ಲ ಗೈಸ್, ನಾಳೆನೂ ಬರ್ತಾರೆ, ಬಟ್ ನಾನ್ ಮಿಸ್ ಆಗ್ತೀನಿ. ಅದಕ್ಕೆ ಇವತ್ತೇ ನಾನೇ ಸ್ಟಾರ್ಟ್ ಮಾಡಿದ್ದು. ಸೊ ನಾನೇ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಟರ್ ಡೀಟೇಲ್ಸ್ BICB ಟು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಅನುಷಾ. ಬಟ್ ನಾವೆಲ್ಲ ನಾಳೆ BIC ಗೆ ಬರ್ತೀವಿ. ಇದು ನಮ್ಮ ನೆಕ್ಸ್ಟ್ 2 days ಇಲ್ಲೇ BIC ಬ್ಯಾಂಗ್ಳೂರ್ ತವ್ರ ಮನೆ ಆಗಿದೆ. ಅಲ್ಲಿ ಬಿಟ್ರೆ ಇಲ್ಲಿ ಬಿಟ್ರೆ ಅಲ್ಲಿ ಅಷ್ಟೇ. ಅದು ಎಸ್ಪೆಷಲಿ ಇವಳು ಮಾತ್ರ ನಮ್ಗೆ ಯಾರಿಗೂ ಅಲ್ಲ. BIC ಅನ್ನೋದು ತವ್ರ ಮನೆ, ಚಿನ್ನಸ್ವಾಮಿ ಅವ್ರದೆಲ್ಲ ಗಂಡನ ಮನೆ. ಅವೆಲ್ಲ ಸುಮ್ಮನೆ ಎಸ್ಪೆಷಲಿ ಇವಳಿಗೆ ಮಾತ್ರ. ಬಿಕಾಸ್ BIC ಬಿಟ್ಟು ಇನ್ನೆಲ್ಲೂ ಇವೆಂಟೇ ಮಾಡಲ್ಲ. ಬಾರಮ್ಮ ತಾಯಿ ಅಂತಾನೆ ನನ್ಗೆ ಆ ದೂರ ಈ ದೂರ, ಅದು ಆ ನೋವು ಈ ನೋವು ಡ್ಯಾಶ್ ಎಕ್ಸೆಟ್ರಾ. ಓಕೆ, ಇದನ್ನ ಪಕ್ಕ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಯಾವ್ದಾರ ಒಂದು ಬ್ಲಾಗ್ ಅಲ್ಲಿ ಇದನ್ನ ಹಾಕ್ತೀನಿ. ಪೂಜಾ ಅವ್ರನ್ನಂತೂ ನೀಟಾಗಿ ಝೂಮ್ ಮಾಡಿ ತೋರಿಸ್ತೀನಿ. ಪೂಜಾ ಅವ್ರನ್ನ ನಾನು ತೋರಿಸ್ತೀನಿ. ಓಕೆ, ಬಾಯ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಇವ್ರಿಗೇನೋ ಏಟ್ ಆಯ್ತು ಈಗ. ಸೊ ಗೈಸ್, ನಾನೇ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಬಿಕಾಸ್ ಅಮೃತ ಬಿಸಿ ಇದ್ದಾಳೆ. ಇಲ್ಲ ಅವಳೆ, ಬಟ್ ಬಿಸಿ ಇದ್ದಾಳೆ. ನನ್ನ ಹತ್ರನೇ ವ್ಲಾಗ್ ಎಂಡ್ ಮಾಡಕ್ ಹೇಳಿದ್ಲು. ಸೊ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಮಾತಾಡಿ ಏನ್ ಹೇಳೋದು ಫ್ರೆಂಡ್ಸ್, ವಿ ಆರ್ ಲಾಸ್ಟ್ ಡೇ ಅಲ್ಲ, ಟೈರ್ಡ್ ಅಷ್ಟೇನೆ, ಏನಿಲ್ಲ ಕಲ್ಲ ಫುಲ್ ಬ್ಲಾಕ್ ಆಯ್ತೈತೆ. ಓಕೆ, ಬಾಯ್ ಬಾಯ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.